Hello everyone, welcome to mathematics class. Previous classes we learned about shifting of numbers. By the use of shifting of numbers in the now how many numbers can you make from 1 digit, 2 digits and 4 digits na ಮಾಡಿದ್ದು ಅಂತಂದ್ರೆ ನಾವು ಹೊಸ ಹೊಸ ನಂಬರ್ಸ್ ನ ಫಾರ್ಮ್ ಮಾಡೋದು ಎಷ್ಟೆಷ್ಟು 1 ಡಿಜಿಟ್ ಇಂದ ಎಷ್ಟು ಮಾಡಿವು ಮಿನಿಮಮ್ 1 and maximum 1 ನಂಬರ್ ನ ಫಾರ್ಮ್ ಮಾಡಿವು ಅದೇ ರೀತಿ 2 ಡಿಜಿಟ್ಸ್ ಇಂದ ಏನು ಮಾಡಿವು ಮಿನಿಮಮ್ 1 and maximum 2 ನಂಬರ್ ನ ಫಾರ್ಮ್ ಮಾಡ್ತಾ ಹೋಗು ಹಾಗೆ 3 ಡಿಜಿಟ್ ಗೆ ಮಿನಿಮಮ್ 1 and maximum ಎಷ್ಟು 3 ಡಿಜಿಟ್ ಮ್ಯಾಕ್ಸಿಮಮ್ ಎಷ್ಟು ಮಾಡಿದ್ರು ಇದು 6 ಓಕೆನಾ ಹಾಗೆ 4 ಡಿಜಿಟ್ಸ್ ಗೆ ಎಷ್ಟು ನಂಬರ್ ಫಾರ್ಮ್ ಮಾಡಿವು ಮಿನಿಮಮ್ 1 and maximum 24 ನಂಬರ್ಸ್ ನಾವು ಫಾರ್ಮ್ ಮಾಡಬಹುದು ಇದರಿಂದ 4 ಡಿಜಿಟ್ ನಂಬರ್ ಇಂದ ಅಂತ ಗೊತ್ತಾಯ್ತು ಓಕೆನಾ ಹಾಗಾದ್ರೆ 5 ಡಿಜಿಟ್ ನಂಬರ್ಗೆ ಹೇಗೆ ಮಾಡೋದು ಎಷ್ಟು ಮಾಡಬಹುದು ಇದು ನಿಮಗೆ ಸಿಲೆಬಸ್ ಇಲ್ಲ ಆದ್ರೆ ಎಷ್ಟು ಮಾಡಬಹುದು ಅಂತ ಮಿನಿಮಮ್ 1 ಮಾಡಬಹುದು ಮ್ಯಾಕ್ಸಿಮಮ್ ನೋಡಿದ್ರೆ 120 ನಂಬರ್ನ ನಾವು ಫಾರ್ಮ್ ಮಾಡಬಹುದು ಇನ್ ದಿಸ್ ಕ್ಲಾಸ್ ವಿ ಲರ್ನ್ ಅಬೌಟ್ ಹೌ ಟು ಎಕ್ಸ್ಪ್ಯಾಂಡ್ ಎ ನಂಬರ್ ಅಂತಂದ್ರೆ ಎಕ್ಸ್ಪ್ಯಾಂಡ್ ಫಾರ್ಮ್ ಆಫ್ ನಂಬರ್ಸ್ ಮಾಡೋಣ ಇವತ್ತು ಟುಡೇ ವಿ ಆರ್ ಗೋ ಥ್ರೂ ವಿತ್ ದ ಎಕ್ಸ್ಪ್ಯಾಂಡ್ ಫಾರ್ಮ್ ಆಫ್ ನಂಬರ್ಸ್ ಹಾಗಾದ್ರೆ ಎಕ್ಸ್ಪ್ಯಾಂಡ್ ಅಂತಂದ್ರೆ ಏನು ಎಕ್ಸ್ಪ್ಯಾಂಡ್ ಅಂತಂದ್ರೆ ಸೆಗ್ರಿಗೇಟ್ ಮಾಡೋದು ಅಂದ್ರೆ ಡಿವೈಡ್ ಮಾಡ್ತಾ ಹೋಗೋದು ಹಾಗೆ ಡಿವೈಡ್ ಮಾಡ್ಕೊಂಡು ಹೋಗೋದು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು ಏನನ್ನ ನಂಬರ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು ಅದನ್ನ ನಾವು ಎಕ್ಸ್ಪ್ಯಾಂಡ್ ಫಾರ್ಮ್ ಆಫ್ ನಂಬರ್ಸ್ ಹಾಗಾದ್ರೆ ಹೇಗೆ ಮಾಡ್ತಾರೆ ಹೇಗೆ ನಂಬರ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ನಮಗೆಲ್ಲ ಗೊತ್ತು ಏನು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನಮಗೆಲ್ಲ ಗೊತ್ತು ಹೇಗೆ ಫಸ್ಟ್ ಯೂನಿಟ್ ಆಮೇಲೆ 10 100 1000 10,000 ತನಕ ನಾವು ಮಾಡಿದ್ವಿ ಅಲ್ವಾ ಓಕೆ ಫಾರ್ ಎಕ್ಸಾಂಪಲ್ ಒಂದು ನಂಬರ್ನ ತಗೋಣ One, two, three, four, five. 5 digits. 1, 2, 3, 4, 5. 5 places. Place values. ಓಕೆನಾ ಈಗ ಇದನ್ನ ಫಿಲ್ ಮಾಡ್ತಾ ಹೋಗೋಣ ಹೀಗೆ 4 10 ಪ್ಲೇಸ್ ಅಲ್ಲಿ 7 100 ಪ್ಲೇಸ್ ಅಲ್ಲಿ 4 1000 ಪ್ಲೇಸ್ ಅಲ್ಲಿ 2 10,000 ಪ್ಲೇಸ್ ಅಲ್ಲಿ 5 ಇದು ನಾವು ಹೇಗೆ ನಂಬರ್ ನ ಹೇಳ್ತೀವಿ ಹೇಗೆ ರೀಡ್ ಮಾಡ್ತೀವಿ 52,474 ಏನು 474 ಇದನ್ನ ನಾವು ರೀಡ್ ಅಂದ್ರೆ ನಂಬರ್ ನೇಮ್ ಬರೆಯೋದು ಹಾಗಾದ್ರೆ ಎಕ್ಸ್ಪ್ಯಾಂಡ್ ಫಾರ್ಮ್ ಅಂದ್ರೆ ಹೇಗೆ ಮಾಡ್ತಾರೆ ಇದನ್ನ ಎಕ್ಸ್ಪ್ಯಾಂಡ್ ಹೇಗೆ ಮಾಡ್ತಾರೆ ಅಂತ ಬಂದಾಗ ನಮಗೆ ಯೂನಿಕ್ ಪ್ಲೇಸ್ ಅಂತಂದ್ರೇನು 1 ಇದರ ವ್ಯಾಲ್ಯೂ 1 10 ಅಂತಂದ್ರೆ ವ್ಯಾಲ್ಯೂ 10 100 ಅಂದ್ರೆ ವ್ಯಾಲ್ಯೂ 100 1000 ಅಂದ್ರೆ ವ್ಯಾಲ್ಯೂ 1000 ಹಾಗೆ 10,000 ಅಂದ್ರೆ ವ್ಯಾಲ್ಯೂ 10,000 ಹೇಗೆ 10,000 ಗೆ 10,000 ನ ನಂಬರ್ ವ್ಯಾಲ್ಯೂ ಬರೆಯೋದು 1000 ಒಂದು ನಾವು ಇದಕ್ಕೆ
ನಂಬರ್ ವ್ಯಾಲ್ಯೂ 1000 ಅಂತ ಬರೋದು. 100 ಗೆ 100, 10 ಗೆ 10, ಯೂನಿಟ್ ಗೆ 1. ಓಕೆನಾ? ಅದನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಹೇಗೆ 5 ಜಾಗದಲ್ಲಿ 10,000 ಪ್ಲೇಸ್ ಇದೆ ಅಂತಂದ್ರೆ 5 into 10,000, 5 into 10,000. ಹಾಗೆ 2 ಪ್ಲೇಸ್ ಅಲ್ಲಿ ಏನಿದೆ 1000 ಇದೆ ಅಂದ್ರೆ 2 into 1000, 2 into 1000. ಹಾಗೆ 4 ಪ್ಲೇಸ್ ಅಲ್ಲಿ 100 ಇದೆ ಅಂದ್ರೆ 4 into 100. ಹಾಗೆ 7 ಪ್ಲೇಸ್ ಅಲ್ಲಿ 10 ಇದೆ, 7 into 10. ನೆಕ್ಸ್ಟ್ 4 ಯೂನಿಟ್ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ 4 into 1. ಇದನ್ನ ಬರೆದ್ರೆ ಎಕ್ಸ್ಪ್ಯಾಂಡ್ ಫಾರ್ಮ್ ಆಗುತ್ತೆ. ಆದ್ರೆ ಎಕ್ಸ್ಪ್ಯಾಂಡ್ ಫಾರ್ಮ್ ಅಂದ್ರೆ ಇದು ಇನ್ಕಂಪ್ಲೀಟ್ ಫಾರ್ಮ್ ಅಂತಂದ್ರೆ ಎಕ್ಸ್ಪ್ಯಾಂಡ್ ಆಗಿದೆ ಆದ್ರೆ ಕಂಪ್ಲೀಟ್ ಆಗಿಲ್ಲ. ಅದನ್ನ ಹೇಗೆ ಕಂಪ್ಲೀಟ್ ಮಾಡೋದು? ಆಡ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 5 into 10,000 plus 2 into 1000 plus 4 into 100 plus 7 into 10 plus 4 into 1. ಇದನ್ನು ನಾವು ಎಕ್ಸ್ಪ್ಯಾಂಡ್ ಫಾರ್ಮ್ ಅಂತ ಅಂತೀವಿ. ಅಂದ್ರೆ 5 2 4 7 4 ಅಂದ್ರೆ 52,474 ಗೆ ಎಕ್ಸ್ಪ್ಯಾಂಡ್ ಫಾರ್ಮ್ ಏನಪ್ಪಾ ಅಂತಂದ್ರೆ 5 into 10,000 plus 2 into 1000 plus 4 into 100 plus 7 into 10 plus 4 into 1. This is the expand form. ಇದನ್ನು ನಾವು ಈ ತರನು ಬರೀಬಹುದು. This is the expand form of 52,474. Now ಇನ್ನೊಂದು ಎಕ್ಸಾಂಪಲ್ ತಗೊಂಡ್ವಾ? ಫಾರ್ ಎಕ್ಸಾಂಪಲ್ $7,985. ಇದನ್ನ ನಾವು ಎಕ್ಸ್ಪ್ಯಾಂಡ್ ಫಾರ್ಮ್ ಬರೀಬೇಕು. ಫಸ್ಟ್ ನಾವೇನ್ ಮಾಡಬೇಕು? 7,985 ನಾವು ಪ್ಲೇಸ್ ನ ಕಂಡುಹಿಡಿಯಬೇಕು. 5 ಪ್ಲೇಸ್ ಏನಿದೆ? ಯೂನಿಟ್ ಪ್ಲೇಸ್. 8 10 ಪ್ಲೇಸ್ ಅಲ್ಲಿ ಇದೆ, 9 100 ಪ್ಲೇಸ್ ಅಲ್ಲಿ ಇದೆ, 7 1000 ಪ್ಲೇಸ್ ಅಲ್ಲಿ ಇದೆ. ಓಕೆನಾ? ನಮಗೆ ಗೊತ್ತು ಈಗ ಎಕ್ಸ್ಪ್ಯಾಂಡ್ ಮಾಡೋದಾ? 7,985 ಗೆ ಎಕ್ಸ್ಪ್ಯಾಂಡ್ ಏನು? 7 into 1000. 7 into 1000 ನಾವೆಲ್ಲ ಎಷ್ಟು? 1000. ಓಕೆನಾ? ಪ್ಲಸ್ ನಾವು ಬೇಕಾದ್ರೆ ಬ್ರಾಕೆಟ್ ಹಾಕ್ಬೋದು. ಪ್ಲಸ್ ಅದಾದ್ಮೇಲೆ 9 ಇದೆ, 9 100 ಪ್ಲಸ್ ಇದೆ, 9 into 100 ಬ್ರಾಕೆಟ್ ಪ್ಲಸ್ 8 into 10, 8 into 10 plus 5 into unit. Unit ಅಂದ್ರೆ 1. 5 into 1. The expand form of 7,985. ಈ ಎಕ್ಸ್ಪ್ಯಾಂಡ್ ಫಾರ್ಮ್ ರೈಟ್ ಆರ್ ರಾಂಗ್ ಹೇಗೆ ಕಂಡುಹಿಡಿಯೋದು? ಹೇಗೆ ಅಂತಂದ್ರೆ ಈಚ್ ಇದನ್ನ ನಾವು ಆಡ್ ಮಾಡ್ತಾ ಹೋಗ್ಬೇಕು. ಆಡ್ ಮಾಡ್ತಾ ಹೋದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ರೈಟ್ ಹ್ಯಾಂಡ್ ಸೈಡ್ ಗೆ ಈಕ್ವಲ್ ಅಂತ ನೋಡ್ತಾ ಹೋಗ್ಬೇಕು. ಅಂತಂದ್ರೆ 7 into 1000 700 ಹಾಗೆ 9 into 100 900 ಹಾಗೆ 8 into 10 18 5 into 1 5 ಆಡ್ ಮಾಡ್ತಾ ಹೋದಾಗ 5 plus 0 plus 0 plus 0 5 ಹಾಗೆ 8 plus 0 plus 0 8 9 plus 0 9 7 7,985 ಎರಡು ಈಕ್ವಲ್ ಇದೆ. ನಾವು ಎಕ್ಸ್ಪ್ಯಾಂಡ್ ಫಾರ್ಮ್ ಆಫ್ 7,985 ಅಂತ ಕರೀತಾ ಹೋಗ್ತೀವಿ. ಓಕೆನಾ? ನಾವು ಇನ್ನೊಂದು ಎಕ್ಸಾಂಪಲ್ ತಗೊಳ್ತಾ ಹೋಗೋಣ.
ಓಕೆನಾ. ಈಗ ನಾವು ಈ ನಂಬರು ದೊಡ್ಡ ಸಂಖ್ಯೆ ಅಂದ್ರೆ ಲಾರ್ಜ್ ನಂಬರ್ ಆಗಿದೆ. ಹೇಗೆ ಡಿಜಿಟ್ಸ್ ಜಾಸ್ತಿ ಆಗಿದೆ. ಓಕೆನಾ. ಹಾಗಾದ್ರೆ ಫಸ್ಟ್ ಡಿಜಿಟ್ ಕೌಂಟ್ ಮಾಡ್ತಾ ಹೋಗೋಣ. 1 2 3 4 5 6 6 ಡಿಜಿಟ್ಸ್ ಇದೆ. 6 ಡಿಜಿಟ್ಸ್ ಇದ್ರೆ ಅದು ಯಾವ ಫಾರ್ಮ್ ಅಲ್ಲಿ ಇರ್ತದೆ, ಅದನ್ನ ಏನಂತ ಕರೀತಾರೆ? 6 ಡಿಜಿಟ್ ನಂಬರ್ ನಾವು ಏನಂತ ಕರಿತೀವಿ? ನಾವು ಲ್ಯಾಕ್ ಅಂತ ಕರಿತೀವಿ. ಲ್ಯಾಕ್ ಅನ್ನೋದು ನಮ್ಮ ಇಂಡಿಯನ್ ಸಿಸ್ಟಮ್. ನಾವು ಯಾವುದು ಇಂಡಿಯನ್ ಸಿಸ್ಟಮ್, ಇಂಟರ್ನಲ್ ಸಿಸ್ಟಮ್ ಅಂತ ನಾವು ಮುಂದೆ ಓದ್ತಾ ಹೋಗೋಣ. ಫಸ್ಟ್ ನಾವಿಲ್ಲಿ ಎಕ್ಸ್ಪ್ಯಾಂಡ್ ಫಾರ್ಮ್ ನೋಡ್ತಾ ಹೋಗೋಣ. ಅಂತಂದ್ರೆ 1 2 3 4 5 6 ಡಿಜಿಟ್ ನಂಬರ್ ವಿ ಕಾಲ್ ಆಸ್ ಲ್ಯಾಕ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದನ್ನು ನಾವು ಪ್ಲೇಸ್ ಅಲ್ಲಿ ತಗೊಳ್ಳೋಣ. ಫಸ್ಟ್ ಅಂದ್ರೆ 3 ಅನ್ನೋದು ಯೂನಿಟ್ ಪ್ಲೇಸ್ ಅಲ್ಲಿ ಇದೆ, 6 ಅನ್ನೋದು 10 ಪ್ಲೇಸ್ ಅಲ್ಲಿ ಇದೆ, 7 ಅನ್ನೋದು 100 ಪ್ಲೇಸ್ ಅಲ್ಲಿ ಇದೆ, 5 ಅನ್ನೋದು 1000 ಪ್ಲೇಸ್ ಅಲ್ಲಿ ಇದೆ, 8 ಅನ್ನೋದು 10,000 ಪ್ಲೇಸ್ ಅಲ್ಲಿ ಇದೆ, 9 ಅನ್ನೋದು ಏನಲ್ಲ ಲ್ಯಾಕ್ ಪ್ಲೇಸ್ ಇದೆ. ಓಕೆನಾ. ಹಾಗಾದ್ರೆ ಹೇಗೆ ರೀಡ್ ಮಾಡೋದನ್ನ? 9,85,763 ಮತ್ತೊಂದ್ಸರಿ 9,85,763 ಅಂತ ಹೀಗೆ ನಾವು ರೀಡ್ ಮಾಡ್ತಾ ಹೋಗೋದು. ಹಾಗಾದ್ರೆ ಎಕ್ಸ್ಪ್ಯಾಂಡ್ ಫಾರ್ಮ್ ಹೇಗೆ ಬರೆಯೋದು? ಹೇಗಪ್ಪ ಅಂತಂದ್ರೆ 9,85,763 ಈಗ 9 ಅನ್ನೋದು ಲ್ಯಾಕ್ ಇದೆ. ಲ್ಯಾಕ್ ಅಂದ್ರೆ ಏನು? 1 lakh is equal to 1 lakh is equal to 1 lakh ಅಂತಂದ್ರೆ ಓಕೆನಾ. ಆ ನಂಬರ್ ವ್ಯಾಲ್ಯೂನ ನಾವಿಲ್ಲಿ 9 ಇಂಟು ಮಲ್ಟಿಪ್ಲೈ ಮಾಡೋದು. 9 ಜೊತೆಗೆ ಮಲ್ಟಿಪ್ಲೈ ಮಾಡೋದು. ಅಂದ್ರೆ 9 ಇಂಟು 1 lakh ಪ್ಲಸ್ 8 ಇಂಟು 10,000 8 ಇಂಟು 10,000 ಹಾಗೆ 5 ಇಂಟು 1000 5 into 1000 next 7 into 100 plus 6 into 10 plus 3 into 1 ಹೀಗೆ ನಾವು ನಂಬರ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುವುದು. ಇದನ್ನ ಎಕ್ಸ್ಪ್ಯಾಂಡ್ ಫಾರ್ಮ್ ಆಫ್ ನಂಬರ್ಸ್ ಅಂತ ಕರಿತೀವಿ. ಅವಾಗ ಹೇಳಿದೆ 1 lakh ಅಂತ. ಅಂದ್ರೆ 1 lakh ಇಸ್ 6 ಡಿಜಿಟ್ ನಂಬರ್. ಹೇಗಪ್ಪ 6 ಡಿಜಿಟ್ ನಂಬರ್ ಬಂತು ಅಂದ್ರೆ ಈ 6 ಡಿಜಿಟ್ ನಂಬರ್ ಗಿಂತ ಮುಂಚೆ ನಾವು 5 ಡಿಜಿಟ್ಸ್ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ 5 ಡಿಜಿಟ್ಸ್ ಸ್ಮಾಲ್ ಆಗೋದು 10,000 1 2 3 4 5 10,000 1 2 3 4 5 ಅಂದ್ರೆ 5 ಡಿಜಿಟ್ ನ ಮಿನಿಮಮ್ ಅಂದ್ರೆ ಸ್ಮಾಲೆಸ್ಟ್ ನಂಬರ್. ಅದೇ ರೀತಿ ಗ್ರೇಟೆಸ್ಟ್ ನಂಬರ್ ಯಾವುದು? 99,999. ಇಟ್ ಇಸ್ ದ ಗ್ರೇಟೆಸ್ಟ್ ನಂಬರ್ ಇನ್ 5 ಡಿಜಿಟ್ ನಂಬರ್. ಈ ಗ್ರೇಟೆಸ್ಟ್ ನಂಬರ್ ಗೆ 1 ನ ಆಡ್ ಮಾಡಿದ್ರೆ ಅಂದ್ರೆ 99,999 ಗೆ 1 ನ ಆಡ್ ಮಾಡ್ತೀನಿ. ಏನಾಯ್ತು? 9 plus 1 10 10 ಗೆ 0 ಗೆ 1 11 9 plus 1 10 0 ಗೆ 1 9 plus 1 10 9 plus 1 10 9 plus 1 10. ಹಾಗಾದ್ರೆ ಎಷ್ಟು ಡಿಜಿಟ್ ಎಲ್ಲ ಕಂಡು ಮಾಡೋಣ? 1 2 3 4 5 6 ಡಿಜಿಟ್ ನಂಬರ್ ನಮಗೆ ಬಂತು. ಸೊ 1 lakh ನಾವು ಸ್ಮಾಲೆಸ್ಟ್ ನಂಬರ್ ಇನ್ 6 ಡಿಜಿಟ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಹಾಗೆ ಗ್ರೇಟೆಸ್ಟ್ ನಂಬರ್ ಯಾವ್ದಂದ್ರೆ 99 lakh 99,999 ಅಂದ್ರೆ
9,99,999 is the greatest number in 6 digit. ಓಕೆನಾ? ಹಾಗಾದ್ರೆ ಈ ಲ್ಯಾಕ್ ಅಂತ ಹೇಗೆ ಕರೀತಾರೆ? ಅದೇ 6 ಡಿಜಿಟ್ ನಂಬರ್ಗೆ ಇಂಟರ್ನ್ಯಾಷನಲಿ ಏನ್ ಕರೀತಾರೆ ಅಂತ ನೋಡ್ತಾ ಹೋಗೋಣ. ಅಂತಂದ್ರೆ ನಾವು ಇಲ್ಲಿ ಕಾಮ ಅಂತ ನಾವೆಲ್ಲ ಯೂಸ್ ಮಾಡ್ತೀವ. ಒಂದು ಕಾಮನ ಯೂಸ್ ಮಾಡ್ಕೊಂಡು ನಾವು ಪ್ಲೇಸ್ ವ್ಯಾಲ್ಯೂನು ಸ್ವಲ್ಪ ಯೂಸ್ ಮಾಡ್ಕೊಂಡು ನಾವು ಅದನ್ನ ರೀಡ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಲ್ಯಾಕ್ ಅಂತ ನಾವು ಇಂಡಿಯನ್ ಸಿಸ್ಟಮ್ ಕರಿತೀವಿ. ಹಾಗೆ 10 lakh, ಹಾಗೆ ಕ್ರೋರ್, 10 crore ಹೀಗೆ ನಾವು ಕಲಿತಾ ಹೋಗ್ತೀವಿ. ಅದೇ ನಾವು ಇಂಟರ್ನ್ಯಾಷನಲ್ ಸಿಸ್ಟಮ್ ಬಂದ್ರೆ ನಾವಲ್ಲಿ 1000, ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾವ್ಯಾವು ನೋಡ್ತಾ ಹೋಗೋಣ. ನಾವಿಲ್ಲಿ ಕಾಮನ್ ಯೂಸ್ ಮಾಡ್ಕೊಂಡು ನಾವು ಈ ನಂಬರ್ಸ್ ನಾವು ರೀಡ್ ಮಾಡ್ತಾ ಹೋಗ್ತೀವಿ, ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಹೇಗೆ ಅದು ಇಂಡಿಯನ್ ಸಿಸ್ಟಮ್ ಅಲ್ಲಿ ಹೇಗೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಹೇಗೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಈಗ 1 ಡಿಜಿಟ್ ಅಂದ್ರೆ ಯೂನಿಟ್ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಕಾಮ ಸಿಗಲ್ಲ. ಆದ್ರೆ 10ಗೆ ತಗೋಣ ಅಂದ್ರೆ 1 ಆಯ್ತು, 10 ತಗೋಣ. 10ಗೂ ಯಾವುದೇ ರೀತಿ ನಾವು ಕಾಮನ ಯೂಸ್ ಮಾಡೋಲ್ಲ. ಅದೇ ರೀತಿ 100ಗೆ ತಗೋಣ. 100ಗೂ ನಾವು ಯಾವುದೇ ರೀತಿ ಕಾಮನ ಯೂಸ್ ಮಾಡಲ್ಲ. ಅದೇ ರೀತಿ ನಾವು 1000ಗೆ ಬಂದಾಗ ನಾವಿಲ್ಲಿ ಇಂಡಿಯನ್ ಸಿಸ್ಟಮ್ ಅಲ್ಲಿ ನಾವಿಲ್ಲಿ ಒಂದು ಕಾಮ ಹಾಕ್ತೀವಿ. ಅಂದ್ರೆ 1000 ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ನೆಕ್ಸ್ಟ್ 10,000 ಬಂದಾಗ ಹೇಗೆ ಇಲ್ಲಿ 10 ಆಮೇಲೆ ಕಾಮ ಹಾಕ್ತೀವಿ. 10,000 ಅಲ್ಲಿ ನಮಗೆ ನೋಡ್ತೀವಿ 1000 ಅಲ್ಲಿ ಹೌ ಮೆನಿ ನಂಬರ್ಸ್ ಆಫ್ ಝೀರೋಸ್ ಅದೇ? 3 zeros. ಓಕೆನಾ? ಈ 30 ತನಕ ಬಂದಾಗ ನಾವು ಕಾಮ ಆಗದೇ ಇಲ್ಲ. 30 ಆದ್ಮೇಲೆ ನಾವು ಕಾಮ ಆಗ್ತಾ ಹೋಗ್ತೀವಿ. ಅದು ಇಂಡಿಯನ್ ಸಿಸ್ಟಮ್. ಫಸ್ಟ್ ಇಲ್ಲಿ ಇಷ್ಟಕ್ಕೆ ಮಾತ್ರ 1000, ಇಲ್ಲಿ ಏನಿದೆ 10 ಇದೆ. 10,000 ಅಂತ ಕರೀತೀವಿ. ಓಕೆನಾ? ಅದೇ ರೀತಿ ನಾವೀಗ ಹೊಸ ನಂಬರ್ ಏನು ಲ್ಯಾಕ್, 1 lakh. ಓಕೆನಾ? ಅಂತಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಕಾಮ ಬರುತ್ತೆ. ಇಲ್ಲಿಗೆ 2 zeros ಆದ್ಮೇಲೆ ನಮಗೆ ಕಾಮ ಬರ್ತದೆ. ಅಂದ್ರೆ 2 ಪ್ಲೇಸ್ ಆದ್ಮೇಲೆ ಕಾಮ ಬರ್ತದೆ. ಇಲ್ಲಿ ನಮಗೆ ಕಾಮ ಬರ್ತದೆ. ಅಂದ್ರೆ ಇಲ್ಲಿ ಒಂದು ಲೈನ್ ಹೋಗುತ್ತೆ. ಹೇಗೆ 1 lakh ಅಂತಂದ್ರೆ ನಾವಿಲ್ಲಿ ಸೆಗ್ರಿಗೇಟ್ ಮಾಡ್ತೀವಿ, ಪಾರ್ಟ್ ಮಾಡ್ತೀವಿ. ಇಲ್ಲಿ 0ಕ್ಕೆ ಒಂದು ಪಾರ್ಟ್ ಮಾಡ್ತೀವಿ. ಇದು 1000 ಪ್ಲೇಸ್ ಆಗುತ್ತೆ. ಇಲ್ಲಿ 10,000 ಪ್ಲೇಸ್ ಆಗುತ್ತೆ. ಗೊತ್ತಾಯ್ತಾ? ಹಾಗಾದ್ರೆ ಫಾರ್ ಎಕ್ಸಾಂಪಲ್ ತಗೋಣ ಒಂದು. ಅಂದ್ರೆ ಇಲ್ಲಿ ನಾವು ಈ 2 ನಂಬರ್ಸ್ ನಾವು ಒಟ್ಟಿಗೆ ಇರೋದು ನಾವು ಇಲ್ಲಿ 52,000 ಅಂತ ಕರಿತೀವಿ. ಒಂದೇ ಸಲ ನಾವು 52,000. ಸೊ ನಾವಿಲ್ಲಿ ಕಾಮ ಹಾಕ್ತೀವಿ. ಇಷ್ಟಾದ್ಮೇಲೆ 1 2 3 ಪ್ಲೇಸ್ ಆದ್ರೆ ಅಂದ್ರೆ 3 ಡಿಜಿಟ್ಸ್ ಅಂದ್ರೆ ಒಂದು ಕಾಮ ಹಾಕ್ತಿವಿ. ಅದೇ ರೀತಿ ಇನ್ನೊಂದು ಹಾಕ್ತಿವಿ ಅಂದ್ರೆ 2 ಡಿಜಿಟ್ಸ್ ಆದ್ಮೇಲೆ ಇನ್ನೊಂದು ಹಾಕ್ತಿವಿ. ಅಂದ್ರೆ ಫಾರ್ ಎಕ್ಸಾಂಪಲ್ 7,52,478 ಅಂತ ಅಂದ್ಕೊಳ್ಳೋಣ. ಇಲ್ಲಿ ನಾವು ಇಂಡಿಯನ್ ಸಿಸ್ಟಮ್ ಅಲ್ಲಿ ಫಸ್ಟ್ 3 ಡಿಜಿಟ್ಸ್ ಆದ್ಮೇಲೆ ನಾವು ಕಾಮ ಹಾಕ್ತೀವಿ. 1 2 3 ಅಂದ್ರೆ ಕಾಮ ಇದೆಯಾ? ಅದಾದ್ಮೇಲೆ 2 ಡಿಜಿಟ್ಸ್ ಅಂದ್ರೆ 1 2 ಆಮೇಲೆ ಕಾಮ. ಇದೇ ತರ ಹೋಗ್ತಾ ಹೋಗುತ್ತೆ. ಅಂತಂದ್ರೆ ಇದಾದ್ಮೇಲೆ ನಮ್ಗೆ ಫಾರ್ ಎಕ್ಸಾಂಪಲ್ ಈ ನಂಬರ್ ಇದೆ ಅನ್ಕೊಳ್ಳಿ. ಇದಕ್ಕೆ ನಾವು ಹೇಗೆ ಕಾಮ ಹಾಕ್ತೀವಿ? ಇನ್ ಇಂಡಿಯನ್ ಸಿಸ್ಟಮ್ ಆಫ್ ನ್ಯೂಮರೇಷನ್ ಅಲ್ಲಿ ಹೇಗೆ ಕಾಮ ಹಾಕ್ತೀವಿ? ಫಸ್ಟ್ ನಮ್ಗೆ ಇವತ್ತು ಫಸ್ಟ್ 3 ಡಿಜಿಟ್ಸ್ ಆದ್ಮೇಲೆ ಅಂದ್ರೆ 1 2 3 ಡಿಜಿಟ್ಸ್ ಆದ್ಮೇಲೆ ಒಂದು ಕಾಮ. ಅದಾದ್ಮೇಲೆ 2 ಡಿಜಿಟ್ಸ್ ಅಂದ್ರೆ ಕಾಮ. ನೆಕ್ಸ್ಟ್ ಕೂಡ ನಾವು 2 ಡಿಜಿಟ್ಸ್ ಆದ್ಮೇಲೆ ಕಾಮ ಹಾಕ್ತಾ ಹೋಗ್ತೀವಿ. ಇದು ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ನ್ಯೂಮರೇಷನ್. ಇದು ನಾವು ರೀಡ್ ಮಾಡೋದಕ್ಕೆ ಈ ತರ ಇಂಡಿಯನ್ ಅಲ್ಲಿ ಈ ತರ ಹಾಕ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಕಾಮ 3 ಡಿಜಿಟ್ಸ್ ಕಾಮ, ಆಮೇಲೆ 2 ಆಮೇಲೆ 2. ಇದು ನಿಮಗೆ ಜಾಸ್ತಿ ಈ ನಂಬರ್ಸ್ ಜಾಸ್ತಿ ನಂಬರ್, ನಿಮಗೆ ಲಾರ್ಜ್ ನಂಬರ್ಸ್ ಇಲ್ಲ. ಸೊ ಇಷ್ಟಕ್ಕೆ ತಗೊಂಡಾಗ ಇದು ಹೇಗೆ ಕರೆಯೋದು? ಯಾಕೆಂತಂದ್ರೆ ಇಲ್ಲಿ 2 2 ನ ನಾವು
ಇಲ್ಲಿ 3, ಇಲ್ಲಿ 2, ಇಲ್ಲಿ 2 ನಂಬರ್ಸ್ ಆದ್ಮೇಲೆ ಕಮ ಆಗ್ತಾ ಹೋಗ್ತೀವಲ್ವಾ, ಫಸ್ಟ್ ಮಾತ್ರ 3, ಆಮೇಲೆ 2, ಆಮೇಲೆ 2. ಇಲ್ಲಿ ನಾವು ಎರಡನ್ನು ಸೇರಿಸಿ ನಾವು ಒಂದು ವ್ಯಾಲ್ಯೂ ಹೇಳ್ತೀವಿ ಅಂದ್ರೆ 78 lakh. ಒಂದು ಸಲ ಇಲ್ಲಿ 70 lakh ಪ್ಲಸ್ 80 lakh ಅಂತ ಹೇಳೋದಿಲ್ಲ. ನಾವು 78 ಅನ್ನ ಒಂದೇ ಸಲ ಕಂಬೈನ್ ಮಾಡ್ಕೊಂಡು ಹೇಳೋದ್ರಿಂದ ಇಲ್ಲಿ 2 ಗೆ ನಾವು ಹಾಕ್ತಾ ಹೋಗ್ತೀವಿ ಅಂದ್ರೆ 78 lakh 75,643. ಈ ತರ ನಾವು ರೀಡ್ ಮಾಡೋದಕ್ಕೆ ಕನ್ವೆ ಆಗಿರುತ್ತೆ ನಮ್ಗೆ ಕಾಮರ್ಸ್ ಆಗ್ತೀವಿ. ಹೇಗೆ ಫಸ್ಟ್ 3 ಡಿಜಿಟ್ಸ್ ಆದ್ಮೇಲೆ 2 ಡಿಜಿಟ್ಸ್ ಆದ್ಮೇಲೆ 2 ಡಿಜಿಟ್ಸ್ ಆದ್ಮೇಲೆ ಅಂತಂದ್ರೆ ನಾವು ಹೀಗೆ ಹೇಗಪ್ಪ ರೀಡ್ ಮಾಡೋದು ಅಂತಂದ್ರೆ ಇಲ್ಲಿ ಕಾಮ ಇದೆ ಅಂದ್ರೆ ಇವೆರಡನ್ನು ಕೂಡಿಸಬೇಕಂದ್ರೆ 78 lakh 75,643. ಈ ತರ ನಾವು ಇಂಡಿಯನ್ ಆಮೇಲೆ ಕಾಮರ್ಸ್ ಆಗ್ತಾ ಹೋಗ್ತೀವಿ ಫಾರ್ ಪರ್ಪಸ್ ಆಫ್ ರೀಡಿಂಗ್. ಹಾಗಾದ್ರೆ ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಹೇಗೆ ಹೇಳ್ತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಂಬರ್ ತಗೊಳ್ಳೋಣ. ಇಷ್ಟು ನಂಬರ್ ಅಂತ ತಗೊಂಡಿದ್ದೀನಿ. ಫಸ್ಟ್ ಇಲ್ಲಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಫಸ್ಟ್ 3 ಡಿಜಿಟ್ಸ್ ಆದ್ಮೇಲೆ ಕಾಮ ಆಗ್ತದೆ 1 2 3. ಅದೇ ರೀತಿ ಇನ್ನೊಂದು ನಮ್ ತರ ಇಂಡಿಯನ್ ಸಿಸ್ಟಮ್ ತರ 1 2 ಆದ್ಮೇಲೆ ಕಾಮ ಹಾಕಲ್ಲ. ಹಾಗಾದ್ರೆ ಎಷ್ಟು ಕಾಮ ಹಾಕ್ತಾರೆ ಅವರು ಮತ್ತೆ 3 ಡಿಜಿಟ್ಸ್ ಅಂದ್ರೆ ಕಾಮ ಹಾಕ್ತಾರೆ. ಅದೇ ರೀತಿ ಮತ್ತೆ 3 ಡಿಜಿಟ್ಸ್ ಅಂದ್ರೆ ಕಾಮ ಆಗ್ತಾರೆ. ಇದೇ ರೀತಿ ಹೋಗ್ತಾ ಹೋಗುತ್ತೆ. ಗೊತ್ತಾ, ಇದು ಇಂಟರ್ನ್ಯಾಷನಲ್ ಸಿಸ್ಟಮ್. ಹಾಗಾದ್ರೆ ಇದನ್ನ ಹೇಗಪ್ಪ ಕರೀತಾರೆ ಅಂತಂದ್ರೆ ಇದನ್ನ ನಾವು ಅವರು 100 ಪ್ಲೇಸ್ ಅಂತ ಕರೀತಾರೆ, ಇದು 1000 ಪ್ಲೇಸ್ ಅಂತ ಕರೀತಾರೆ, ಇದನ್ನ ಮಿಲಿಯನ್ ಅಂತ ಕರೀತಾರೆ. ಅಂದ್ರೆ ಇದನ್ನ ಹೇಗೆ ಕರೆಯೋದು ಅಂತಂದ್ರೆ ರೀಡ್ ಮಾಡಿದಾಗೆ 1,567,892 1,567,892. ಈ ತರ ಅವರು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಈ ನಂಬರ್ಸ್ ನ ರೀಡ್ ಮಾಡ್ತಾ ಹೋಗ್ತಾರೆ. ಆಯ್ತಾ, ಈಗ ನಮಗೆ ಇಂಡಿಯನ್ ಸಿಸ್ಟಮ್ ಅಲ್ಲಿ ಹೇಗೆ ರೀಡ್ ಮಾಡೋದು ಗೊತ್ತಾಯ್ತು. ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಹೇಗೆ ರೀಡ್ ಮಾಡೋದು ಬೈ ದ ಯೂಸ್ ಆಫ್ ಕಾಮರ್ಸ್ ಅಂತ ಯೂಸ್ ಮಾಡ್ಕೊಂಡು ನಾವು ಸೆಗ್ರಿಗೇಟ್ ಮಾಡಿ ಬೈ ಪಾರ್ಟ್ ಮಾಡಿ. ಅಂದ್ರೆ ಇಂಡಿಯನ್ ಸಿಸ್ಟಮ್ ಅಲ್ಲಿ ಫಸ್ಟ್ 3 ಡಿಜಿಟ್ ಆಮೇಲೆ 2 ಆಮೇಲೆ 2 ಆಮೇಲೆ 2 2 2 2 2. ಅದೇ ರೀತಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ 3 3 3 3 3 ಈ ತರ ಹೋಗ್ತಾ ಹೋಗುತ್ತೆ.